ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅನ್ನ ಮತ್ತು ಮಜ್ಜಿಗೆ ಸಾರು ಮತ್ತು ಮಜ್ಜಿಗೆ ಆಂಬೂರು ಅಂತ ಕರೀತಾರೆ ಇದಕ್ಕೆ. ನೋಡಿ ಈ ಥರ ಮಾಡಿದ್ದೀನಿ. ಇದನ್ನು ಅನ್ನ ಜೊತೆ ಊಟ ಮಾಡಿದ್ರೆ ಆಹಾ ಎಂಥ ರುಚಿ ಅಂತೀರಾ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ನೀವೇ ತುಂಬ ಇಷ್ಟಪಟ್ಟು ಊಟ ಮಾಡ್ತೀರಾ. ಮಜ್ಜಿಗೆ ಜೊತೆ, ಅನ್ನ ಜೊತೆ ಹಾಗೂ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದ್ಸಲ ಈ ಥರ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತೀರಾ. ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅನ್ನ ಜೊತೆ ಮಿಕ್ಸ್ ಮಾಡಿದ್ರೇ ತಿಳಿಯುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ತಗೋಬೇಕು. ಕೊತ್ತಂಬರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವು ತಗೋಬೇಕು. ಇಷ್ಟು ತಗೊಂಡು ನಾನು ಇಲ್ಲಿ ಅರ್ಧ ಲೀಟರ್ ಮೊಸರು ಹಾಕ್ಕೊಂಡಿದ್ದೆ. ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ, ಈಗ ಈ ಮೊಸರಿಗೆ 1 ಗ್ಲಾಸ್ ನೀರು ಹಾಕಿ ನೋಡಿ, 1 ಗ್ಲಾಸ್ ನೀರು ಹಾಕಿ ಇದಕ್ಕೆ ಮಿಕ್ಸರ್ ಮಾಡ್ಕೋಬೇಕು. ಮಿಕ್ಸರ್ ಆದಮೇಲೆ ಒಂದು ಬೊಗಣಿಗೆ ಹಾಕಿ ನೋಡಿ, ಈ ಥರ ಒಂದು ಬೊಗಣಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಜ್ಜಿಗೆ ಥರ ಆಗಬೇಕು ಮೊಸರೆಲ್ಲ. ನೀರು ಹಾಕಿ ಮಿಕ್ಸರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಮೊಸರು ಗಟ್ಟಿ ಇರುತ್ತಲ್ಲ, ಅದು ತಿಳಿ ಆಗಬೇಕು. ಮತ್ತು ಅದಕ್ಕೆ 1-2 ಗ್ಲಾಸ್ ನೀರು ಹಾಕಿ, ನಿಮಗೆ ಎಷ್ಟು ತಿಳಿಬೇಕೋ ಮಜ್ಜಿಗೆ ಆಂಬೂರು ಅಷ್ಟು ನೋಡ್ಕೊಂಡು ಹಾಕಬೇಕು. ಇದಕ್ಕೆ 3 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆಬೇಳೆ ಹಿಟ್ಟು ಹಾಕಿ ನೋಡಿ, ಈ ಥರ 3 ಟೇಬಲ್ ಸ್ಪೂನ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆಬೇಳೆ ಹಿಟ್ಟು ಸ್ಮೂತಾಗಿ ಮಿಕ್ಸ್ ಆಗಬೇಕು ಮಜ್ಜಿಗೆಗೆ, ಇಲ್ಲಾಂದರೆ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ. ಒಳಗಡೆ ಗಂಟಾಗಿರಬಾರ್ದು, ಪೂರ್ತಿ ಸ್ಮೂತಾಗಿರಬೇಕು. ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಮಜ್ಜಿಗೆಗೆ. ಮತ್ತು ಕೊತ್ತಂಬರಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಳಗಡೆ ಕಡಲೆ ಹಿಟ್ಟು ಗಂಟಾಗಿರಬಾರ್ದು, ಸ್ಮೂತ್ ಆಗಬೇಕು ಎಲ್ಲ ಹಿಟ್ಟು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಎಣ್ಣೆ ಹಾಕಿ ಟೂ ಟೇಬಲ್ ಸ್ಪೂನ್ ಹಾಕಿ ಎಣ್ಣೆ. ಎಷ್ಟು ಬೇಕೋ ಅಷ್ಟು ಹಾಕಿ. ಎಣ್ಣೆ ಜಾಸ್ತಿ ಊಟ ಮಾಡಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಇಲ್ಲಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟ್ಪಟ ಅನ್ನುತ್ತಿರುವಾಗ ಪಲಾವ್ ಎಲೆ ಹಾಕಿ ನೋಡಿ, ಈ ಥರ ಪಲಾವ್ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಮತ್ತು ಕರಿಬೇವು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಸ್ವಲ್ಪ ಮಜ್ಜಿಗೆ ಆಂಬೂರು ಊಟ ಮಾಡೋಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೋಲ್ಡು ಸರ್ದಿ ಆದರೂ ಕೂಡ ಈ ಥರ ಮಜ್ಜಿಗೆ ಆಂಬೂರು ಮಾಡಿ ಕುಡಿಬೇಕು. ಚೆನ್ನಾಗಿ ಗಂಟಲೆಲ್ಲ ಚೆನ್ನಾಗಾಗುತ್ತೆ. ಸರ್ದಿಗೆ ಇದೊಂಥರ ಮದ್ದು ಅನ್ಬೋದು. ನೋಡಿ, ಈ ಥರ ಒಗ್ಗರಣೆ ಆದಮೇಲೆ ಇದಕ್ಕೆ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ. ನಾವು ಮಜ್ಜಿಗೆಗೆ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ ಪೇಸ್ಟು ಎಲ್ಲ, ಅದನ್ನು ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಉಪ್ಪು ಹಾಕಿ, ಉಪ್ಪು ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ನೋಡಿ ಹಾಕಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಇವಾಗ ಇದಕ್ಕೆ ಕುದಿಯೋಕೆ ಬಿಡಬೇಕು. ಇದನ್ನು ಒಂದು 5 ಮಿನಿಟ್ಸ್ ಕುದಿಸ್ಕೋಬೇಕು.
ಹಿಟ್ಟೆಲ್ಲ ಚೆನ್ನಾಗಿ ಕುದಿಬೇಕಲ್ವಾ, ಅದಕ್ಕೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳಿ. ಇದಕ್ಕೆ ಕೈ ಆಡಿಸ್ತಾನೆ ಇರಬೇಕು ಸೌಟು, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ. ಈ ಥರ ಸೌಟು ಆಡಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಮಜ್ಜಿಗೆ ಸಾರು ಅಂತ. ಇದನ್ನು ಅನ್ನದ ಜೊತೆ ಊಟ ಮಾಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಅಡುಗೆ ದಿನಾಲೂ ನಿಮಗೆ ವಿಡಿಯೋ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದರೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೇ ಥರ ಮಾಡಿ ನನಗೆ ಹೇಗಾಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.